ಬ್ಯಾಕ್ ಟು ಮೈ ಚಾನಲ್ ಸ್ನೋ. ನಾನು ಇವತ್ತು ಶಾಪಿಂಗ್ ವ್ಲಾಗ್ ಮಾಡ್ಲಿಕತ್ತೀನಿ. ನಾನು ಶಾಪಿಂಗ್ ಹೊಂಟೀನಿ. ನಾನು ಯಾವಾಗಲೂ ಶಾಪಿಂಗ್ ವ್ಲಾಗ್ ಹಾಕಿಲ್ಲ, ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಶಾಪಿಂಗ್ ಮಾಡ್ಲಿಕ್ಕೆ ಹೊಂಟೀನಿ. ಸೊ ನಾನು ಏನೆಲ್ಲ ಶಾಪ್ ಮಾಡ್ತೀನಿ ಅಂತ ಬೇರೆ ವ್ಲಾಗ್ ಮಾಡ್ತೀನಿ, ಬಟ್ ಏನು ಪರ್ಚೇಸ್ ಮಾಡ್ತೀನಿ, ಏನೆಲ್ಲ ಅಲ್ಲಿ ಯಾವ ಪ್ರೈಸಿಗೆ ಸಿಗ್ತದೆ ಅನ್ನೋದನ್ನ ತೋರಿಸ್ತೀನಿ. ಸೊ ನಂದು ಔಟ್ಫಿಟ್ದು ಲುಕ್ ತೋರಿಸ್ತೀನಿ. ಸೊ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಫಾರ್ ಶಾಪಿಂಗ್ ಅಂತ. ಸೊ ದಿಸ್ ಈಸ್ ಮೈ ಕಂಪ್ಲೀಟ್ ಔಟ್ಫಿಟ್. ನಾನು ಹೈಬನ್ ಹಾಕಿದ್ದೀನಿ ಆ್ಯಂಡ್ ದಿಸ್ ಈಸ್ ಮೈ ಜೂಟ್ ಬ್ಯಾಗ್. ಸೊ ಮೆಸ್ಸಿ ಥಿಂಗ್ಸ್ ಇಟ್ಸ್ ಹ್ಯಾಪೆಂಡ್ ಹಿಯರ್, ಸೊ ಅಡ್ಜಸ್ಟ್ ಮಾಡ್ಕೊರಿ. ಸೊ ಆ್ಯಂಡ್ ಇಟ್ಸ್ ಮೈ ಕಂಪ್ಲೀಟ್. ಇದಕ್ಕೆ ವೇಲ್ ಬಂದಿಲ್ಲ, ಸೊ ಅದಕ್ಕೆ ನಾನು ಗೋಲ್ಡನ್ ಕಲರ್ನೇ ಮ್ಯಾಚ್ ಮಾಡಿದ್ದೀನಿ. ಸೊ ಬನ್ನಿ, ಶಾಪಿಂಗ್ ಹೋಗಿದ ಮೇಲೆ ನಾನು ಯಾವ ರೀತಿ ಶಾಪ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಬಂಗಾರಿ ಎಲ್ಲಿಗೆ ಹೊಂಟಿ? ಅದು ಸೀದಾ ಮಾಡ ಒಂದಿದು ಅದೊಡಿಲ್ಲ ಬಂಗಾರಿ. ಈಗ ಎಲ್ಲಿಗೆ ಹೋಗ್ಲಿಕತ್ತೀರಿ? ಮಮ್ಮದು ಶಾಪಿಂಗ್ ಹೋಗ್ಲಿಕತ್ತೀರಿ? ಏನ್ ಚಿಕ್ಕಿ ಶಾಪಿಂಗ್ ಹೊಂಟಿರಿ? ಓ ಮೈ ಕ್ಯೂಟಿ ಗಗನ್, ಜುಗ್ಲಿ ಗಗನ್ ರೆಡ್ಡಿ. ಸೊ ನಾನು ಇಲ್ಲಿ ವಿಡಿಯೋನ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ಲಿಕ್ಕತ್ತೀನಿ ಬಿಕಾಸ್ ಆಫ್ ದ ರೀಸನ್ ಭಾಳ ನಾಯ್ಸ್ ಇತ್ತು ನಾವು ಮಾರ್ಕೆಟಿಗೆ ಹೋದ ಟೈಮ್ ಒಳಗೆ. ಹಾಗಾಗಿ ರಾ ಇಡ್ಬೇಕು ಅಂದ್ಕೊಂಡೆ. ರಾ ಸಮ್ಟೈಮ್ಸ್ ಏನಾಗ್ತದೆ ಅಂತಂದ್ರೆ ನೋಡೋರಿಗೆ ಭಾಳ ಹಿಂಗೆ ಆಡೆಬಲ್ ಭಾಳ ಇತ್ತಂದ್ರೆ ಏನು ಅನ್ಸ್ಬಿಡ್ತದೆ ಅಂದ್ರೆ ಬೋರ್ ಹೊಡಿತದೆ ಅನ್ನೋ ಸಲುವಾಗಿ ನಾನೇ ಅದನ್ನು ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ಲಿಕ್ಕತ್ತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಸೊ ಹಾಗಾಗಿ ನಾನು ಹಾರ್ನೆಲ್ಲ ಹಾಕ್ಲಿಕ್ಕತ್ತಿದ್ರು, ಬ್ಯಾಕ್ಗ್ರೌಂಡ್ ಭಾಳ ನಾಯ್ಸ್ ಇತ್ತು. ಅದಕ್ಕೋಸ್ಕರ ನಾನು ಎಡಿಟ್ ಮಾಡಬೇಕಾದಾಗ ರಾ ಇಡೋದು ಬೇಡ ಅಂದ್ಕೊಂಡು ಏನು ಮಾಡಿದೆ, ಸ್ವಲ್ಪ ಆದ್ರೂ ವಾಯ್ಸ್ ಓವರ್ ಕೊಟ್ರಾಯ್ತು, ಸ್ವಲ್ಪ ರಾ ಇಟ್ರಾಯ್ತು ಅಂದ್ಕೊಂಡು ನಾನು ಏನು ಮಾಡಿದೆ, ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಮುಂದೆ ಸ್ವಲ್ಪ ಬರುವುದನ್ನು ನಾನು ಏನು ಮಾಡ್ತೀನಿ ಅಂದ್ರೆ ರಾ ಇಡ್ತೀನಿ. ಸೊ ನಾನು ಇಲ್ಲಿ ಹೋಗೋದಾಗ ಹೋಗ್ಲಿಕ್ಕತ್ತಿದ್ದಿಲ್ಲ, ಯಾಕಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇತ್ತಲ್ಲ ಹಾಗಾಗಿ. ಸೊ ಅಕ್ಕಿಗೆ ಮೇನ್ ಏನು ಬೇಕಾಗಿತ್ತು ಅಂದ್ರೆ ಸ್ಲಿಪ್ಪರ್ಸ್ ಬೇಕಾಗಿದ್ದು. ಸೊ ಸ್ಲಿಪ್ಪರ್ಸ್ ನಾನು ಏನಾದರೂ ನೋಡ್ಬೇಕು ಅಂದ್ಕೊಂಡಿದ್ದೆ. ಅಕ್ಕಿಲ್ಲ ಅದ್ರಾಗ ಬೇಬಿನ ಸ್ವಲ್ಪ ಅಲ್ಲೇ ಕಾರೊಳಗೆ ಬಿಟ್ಟು ಹೋಗಿದ್ನಲ್ಲ, ಹಾಗಾಗಿ ಅಕ್ಕಿ ಅಂದ್ಲು ನನಗೆ ಸ್ವಲ್ಪ ಕೆಮ್ಮು ಬಂದದ್ದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಸೊ ಆಕೆ ಏನೂ ನೋಡಕತ್ತಿರ್ಲಿಲ್ಲ, ಸರ ಹೊಂಟಿದ್ಲು. ನಾನು ಹಿಂದೆ ವಿಡಿಯೋ ಮಾಡ್ಕೋತ ಹೊಂಟಿದ್ದೆ. ಅಲ್ಲಿ ಕಾಶಿ ಬಾರಿಕಾಯಿ ಅವೆಲ್ಲ ಬಂದಿದ್ದವು. ಸೊ ಸೀಸನ್ ಅದೇ ಆಗಿರೋದ್ರಿಂದ ಕೇಳ್ಬೇಕು ಅಂದ್ಕೊಂಡೆ. ಆಕೆ ಇಲ್ಲಿ ಫುಲ್ ಫಾಸ್ಟ್ ಹೋಗ್ಬೇಕಂತ ಅಂದ್ಕೊಂಡ್ಳು. ಇಲ್ಲಿ ಕ್ಯಾಪ್ ಎಲ್ಲ ನೋಡ್ಲಿಕ್ಕತ್ತಿದ್ದೆ ನಾನು, ಬೇಬಿ ಕ್ಯಾಪ್ ತೊಗೊಂಡ್ರಾಯಿತು ಅಂದ್ಕೊಂಡೆ. ಸೊ ಹಾಗಾಗಿ ಕ್ಯಾಪ್ ನೋಡಿದೆ. ಒಂದು ಕ್ಯಾಪ್ ಇಷ್ಟ ಆಯಿತು ಇಲ್ಲಿ, ಅದು ಯೆಲ್ಲೋ ಕಲರ್ ಕ್ಯಾಪ್. ಸೊ ಬೇಬಿಗೆ ನೋಡಿದೆ, ಅವ್ರು 120 ಹೇಳಿದ್ರು, ₹100. ನಾನು ₹80 ಕೇಳಿದೆ, ಅವ್ರು ಬರೋದಿಲ್ಲ ಅಂದರು. ಸೊ ಅದನ್ನು ನಾನು ಫೈನಲ್ ₹100 ಮಾಡಿ ತೊಗೊಂಬಂದೆ. ಅದೆಲ್ಲ ಮಂಕಿ ಕ್ಯಾಪ್ ಕತೆ ಏನು ಇರಲಿಲ್ಲ, ಸೊ ನಾರ್ಮಲ್ ಕ್ಯಾಪ್ ಇತ್ತು. ಸೊ ಇಲ್ಲೆಲ್ಲ ಕೇಳಿಕತ್ತಿದ್ದೆ ನಾನು. ಸುಷ್ಮಾ ಹಾಗೆ ಮುಂದೆ ಹೊಂಟ್ಲಿದ್ಲು. ನನಗೇನು ಅಲ್ಲಿ ಏನು ತೊಗೊಳಕ್ಕೆ ಆಗಲಿಲ್ಲ, ಬಟ್ ಅಲ್ಲೆಲ್ಲ ಕೇಳಿದೆ ನಾನು ತೊಗೋಬೇಕಂತಂದು. ಇದೆಲ್ಲ ಕ್ಲಿಪ್ಸ್ ಅದೆಲ್ಲ ₹10 ಎನಿಥಿಂಗ್ ಯು ಕ್ಯಾನ್ ಬೈ. ಅದೇನಂದ್ರೆ ₹10 ಇತ್ತು. ಸೊ ನನಗೆ ಸುಷ್ಮಾ ಕೇಳಿದೆ ತೊಗೋತೀನಂತಂದು. ಇಲ್ಲ ತೊಗೊಳಲ್ಲ, ನಾನು ಫಸ್ಟ್ ಸ್ಲೀಪರೇ ನೋಡ್ತೀನಿ, ಟೈಮ್ ಆಗ್ತದೆ ಅಂತಂದ್ಲು. ಸೊ ಇಲ್ಲಿ ನನಗೆ ತೊಗೊಳಕ್ಕೂ ಬಿಡಲಿಲ್ಲ. ಹೋಗಲಿ ಬಿಡು, ನನ್ನ ಹತ್ರಕ್ಕೆ ಆಲ್ರೆಡಿ ಐ ಹ್ಯಾವ್ ಅ ಮೆನಿ ಕ್ಲಿಪ್ಸ್ ಅಂದ್ಕೊಂಡು ನಾನು ಹಾಗೆ ಮೂವ್ ಆನ್ ಆಗ್ಲಿಕ್ಕತ್ತಿದ್ವಿ. ಸೊ ನಂಗೆ ಕಾಶಿ ಬಾರಿಕೆ ತೊಗೋಬೇಕನ್ನೋದು ಭಾಳ ಥಾಟ್ ಇತ್ತು. ಅಲ್ಲಿ ತೊಗೊಳಕ್ಕೆ ಇಲ್ಲೆಲ್ಲ ಡ್ರೆಸ್ಸಸ್ ಎವ್ರಿಥಿಂಗ್ ಚಿಕ್ಕಪೇಟೆ. ನಮ್ಮ ಗುಲ್ಬರ್ಗ ಮಾರ್ಕೆಟ್ ಹೆಂಗಂದ್ರೆ ಇಟ್ಸ್ ಸೇಮ್ ಲೈಕ್ ಚಿಕ್ಕಪೇಟೆ, ಬಟ್ ಚಿಕ್ಕಪೇಟೆಯಲ್ಲಿ ಹೆಂಗಂದ್ರೆ ಹ್ಯೂಜ್ ಕಲೆಕ್ಷನ್ಸ್ ಇರ್ತದೆ. ಬಟ್ ಇಲ್ಲೇನಿಲ್ಲ ಅದು, ಬಟ್ ಸೇಮ್ ಹಾಗೆ ಬಾರ್ಗೇನ್ ಮಾಡಬಹುದು ಇಲ್ಲಿನೂ ಕೂಡ. ಸ್ಲಿಪ್ಪರ್ಸ್ ಇಷ್ಟೊಂದು ಸ್ಲಿಪ್ಪರ್ಸ್ ಶಾಪ್ಸ್ ಅದಾವಂದ್ರೆ ಇಲ್ಲಿ ಸೋ ಮೆನಿ ಸ್ಲಿಪ್ಪರ್ ಶಾಪ್ಸ್ ಈಸ್ ದೇರ್. ಬಟ್ ನಮ್ಗೆ ಹೆಂಗೆ ಅಂತಂದ್ರೆ ಸುಷ್ಮಾಗ ನಾನು ಶೂಸ್ ತೊಗೋ ಅಂತ ನಾನು ಹೇಳಿಕೊಟ್ಟಿದ್ದೆ.
ಆಕೆ ಇಲ್ಲ ನನಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂಗೆ ನೋಡ್ಲಿಕ್ಕತ್ತಿದ್ಲಕ್ಕೆ. ಸೊ ನೋಡ್ಬೋದು ಇಲ್ಲಿ ನಿಮ್ಗೆ ಕಾಣಿಸ್ತದ ಭಾಳ ಅಂದ್ರೆ ಭಾಳ ಶಾಪ್ಸ್ ನೋಡಿದ್ದೀವಿ. ಸೊ ನಿಮಗೆ ಬೋರ್ ಹೊಡಿತದ ಅಷ್ಟು ಶಾಪ್ಸ್ ನೋಡಿದ್ದೀನಿ ನಾನು. ಸುಷ್ಮಾಗೆ ಯಾವುದೂ ಇಷ್ಟನೇ ಆಗ್ಲಿಕ್ಕತ್ತಿರಲಿಲ್ಲ. ಆಕೆ ಎಲ್ಲ ನೋಡ್ಲಿಕ್ಕತ್ತಿದ್ಲು ಯಾವುದು ಇಷ್ಟ ಆಗ್ತದೆ ಅಂತಂದು. ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಕಲೆಕ್ಷನ್ ಇತ್ತು. ಬಾರ್ಗೇನ್ ಮಾಡೋಕ್ಕೆ ಆಗ್ಲಿಕ್ಕತ್ತಿರಲಿಲ್ಲ. ಅವ್ರು ಹೇಳೋದೇ ಭಾಳ ರೇಟ್ ಹೇಳಿಕತ್ತಿದ್ರು. ಈ ಸ್ಲೀಪರ್ಸ್ ನೋಡ್ಲಿಕ್ಕತ್ತಾಳಲ್ಲ ಅದನ್ನು ಅವ್ರು ಹೇಳಿದರು 320 ಏನೋ ಹೇಳಿದ್ರು. 320 ಹೇಳಿದಾಗ ನಾನು ಆಕೆ ಅಂದ್ಲು 320 ಹೇಳಿದ್ರೆ ಅಟ್ಲೀಸ್ಟ್ ಬಾರ್ಗೇನ್ ಮಾಡಿದ್ರೆ 300 ಅವ್ರು ಹೇಳೋರು 250 ಏನೋ. ಆಕೆ 250 ಕೊಡೋದು ಮನಸ್ಸಿರಲಿಲ್ಲ. ಯಾಕಂದ್ರೆ ಸೋಲ್ ಅಷ್ಟು ವರ್ತ್ ಇರಲಿಲ್ಲ. ಅದು ಜಸ್ಟ್ 200 ಅಷ್ಟೇ ವರ್ತ್ ಇತ್ತು. ಆಕೆಗೆ ಅದೂ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಶಾಪ್ ನಾ ಇದ್ರ ಶೂಸ್ ನೋಡಲಿಕ್ಕತ್ತಿದ್ದೆ. ಆಕೆ ನಾನು ಶೂಸ್ ಬಲ್ಲ, ನನಗೆ ಆಲ್ರೆಡಿ ಶೂಸ್ ತೊಗೊಂಡು ಬ್ರ್ಯಾಂಡ್ ಒಳಗೆ ಶೂಸ್ ನೋಡ್ತೀನಿ. ಯಾಕಂದರೆ ಇವು ಭಾಳ ಅಂದ್ರೆ ಸೋಲ್ ಇದು ಇರ್ತದೆ, ಕಾಲು ಬ್ಯಾನ್ ಆಗ್ತವೆ. ನಾವು ವಲ್ವಲನಾಗತ್ತಿದ್ಲು. ಇಲ್ಲಿ ನೆಕ್ಸ್ಟ್ ಶಾಪಿಗೂ ಬಂದ್ವಿ ನಾವು. ಆಕೆ ಇಲ್ಲೊಂದು ಸ್ಲೀಪರ್ಸ್ ಭಾಳ ಇಷ್ಟ ಆಯಿತು. ಒಳಗೆ ಹೋದ್ವಿ ಇಲ್ಲಿ ನಾವು. ಯಾಕಂದ್ರೆ ಒಳಗೆ ನೋಡೋನು ಇಲ್ಲಿ ಯಾಕೆ ಆಕೆಗೆ ಅಲ್ಲಿ ಚಲೋ ಕಾಣಿಸ್ತಂತಂದು. ಇಲ್ಲ ಇಲ್ಲಿ ವೈಟ್ ಕಲರ್ ಸ್ಲಿಪ್ಪರ್ಸ್ ನೋಡಿಲ್ಲ, ಅದು ನೆಕ್ಸ್ಟ್ ಅನ್ಕೊತೀನಿ. ಸೊ ನಾನು ವಾಯ್ಸ್ ಓವರ್ ಕೊಡತ್ತೀನಿ, ನಾನು ವೀಡಿಯೋಸ್ ಅಷ್ಟು ಕರೆಕ್ಟಾಗಿ ನೋಡಿಲ್ಲ. ನಾ ಅಂದೆ ವೈಟ್ ಚಲೋ ಕಾಣೋದಿಲ್ಲ ನಿಂಗೆ ಬ್ಯಾಡ್ ಅಂತಂದೆ. ಅದು ಹಿಲ್ಡು ಇತ್ತು. ಆಕೆ ಹಿಲ್ಡ್ ಪರ್ಸನ್ ಅಲ್ಲ, ಆಕೆ ಫ್ಲ್ಯಾಟೇ ಬೇಕಾಗಿತ್ತು. ಹಿಲ್ಡ್ ಇರೋದ್ರಿಂದ ಓಕೆ ಆಕೆ ಬ್ಯಾಡ್ ಅಂತ ಬಿಟ್ಟರು. ಹಾಗೆ ಮತ್ತು ಭಾಳಷ್ಟು ಏನಂತಾರೆ ಇಲ್ಲಿ ಸ್ಲಿಪ್ಪರ್ ಶಾಪ್ಸ್ ಅದಾವ. ಆಕೆ ಈ ಥರದೇ ಭಾಳ ನೋಡ್ಲಿಕ್ಕದ. ಆಕೆ ದಿಸ್ ಕೈಂಡ್ ಭಾಳ ಲೈಕ್ ಆಗ್ತದೆ ಆಕೆಗೆ. ಆಕಿಂದು ಇಂಟೆನ್ಷನ್ ಏನು, ಅದು ಜೀನ್ಸ್ಗೂ ಮ್ಯಾಚ್ ಆಗಬೇಕು, ಈವನ್ ಕುರ್ತಿ ಹಾಕ್ಕೊಂಡು ಕುರ್ತಾಗೂ ಮ್ಯಾಚ್ ಆಗಬೇಕು ಅಂತ ನೋಡ್ಲಿಕ್ಕತ್ತಿದ್ಲು. ಇಷ್ಟೊಂದು ಶಾಪ್ ನೋಡಿ ನಮಗೆ ಸಾಕಾಗಿತ್ತು. ಬಟ್ ಆಕೆಗೆ ಸ್ಲಿಪ್ಪರ್ಸ್ ತೊಗೊಳ್ದಿತ್ತು ಅಂತಂದು ನಾನು ಸುಮ್ಮನೆ ಆಗಿದ್ದೆ. ಬಟ್ ನಿಜ ಹೇಳ್ತೀನಿ, ಬಾರ್ಗೇನ್ ಮಾಡೋ ಸ್ಕಿಲ್ ಯಾರಿಗಾದ್ರೂ ಇದ್ದರೂ ಅವರು ಏನಂತಾರೆ, ಅವರು ಆರಾಮ್ಸೆ ಈಸಿ ಬಾರ್ಗೇನ್ ಮಾಡಿ ತಮಗೆ ಯಾವ ರೇಟ್ ಬೇಕಾಗಿರ್ತದೆ ಆ ರೇಟಿಗೆ ಅವ್ರು ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ನಾನು ವಾಯ್ಸ್ ರೆಕಾರ್ಡ್ ಮಾಡಬೇಕಾದಾಗ ನನ್ನ ಬೇಬಿ ನನ್ನ ಬಾಜುಕ್ಕೆ ಮಲ್ಕೊಂಡಿತ್ತು. ಅವಾಗ ಟೈಮ್ ಬಂದು ನೈಟ್ 9 ಆಗಿತ್ತು ಟೈಮ್. ಸೊ ಯಾ ಇದು ಸ್ಟೈಲ್ ಹೆಂಗೆ ಬರ್ತದ, ಇದು ಹೊಲಿಗೆ ಹಾಕಿ ಪ್ಯಾಚ್ ಮಾಡ್ದಂಗೆ ಅನ್ಸಲ್ಲ. ಇದ್ರೊಳಗೆ ಈ ಪ್ಯಾಟರ್ನ್ ಬೇರೆ ಭಯ್ಯ, ಈ ಪ್ಯಾಟರ್ನ್ ಬೇರೆ ಸ್ಲಿಪ್ಪರ್ಸ್ ತೋರಿಸು. ಯಾವ ನಮ್ಗಿದ್ರ ಹಾಂ ತೋರಿಸ್ರಿ. ಇಲ್ಲ ತೋರಿಸ್ರಿ ನೀವು ಭಯ್ಯ. ಇದ್ರಾಗ ನಮ್ಗೆ ಬೇರೆ ಅಂದ್ರೆ ಲೈಕ್ ಇದು ಹೆಂಗದಂತಂದ್ರೆ ಹೊಲಿಗೆ ಹಾಕಿದ್ರ ಗತಿ ಅದ. ನಮ್ಗೆ ಅದು ಆ ಥರ ಪ್ಯಾಟರ್ನ್ ಸೇಮ್ ಆ ಥರ ತೋರಿಸ್ರಿ ನಮ್ಗೆ. ಆ ತರ ಪ್ಯಾಟರ್ನ್ ಬೇರೆ ತೋರಿಸಲಿ. ಹಾಂ ಇದು ಪ್ಯಾಟರ್ನ್ ಹಿಂಗೆ ಇರ್ಬೇಕು, ಬೇರೆ ಇದ್ರೂ ನಡೀತದ. ಇಲ್ರಿ ಮೇಡಮ್, ಇದು ಒಂದೇ ಅದ ರೀ ಪ್ಯಾಟರ್ನ್ ಬೇರೆ. ಇದು ಬರ್ತದ, ಇದು ಬರ್ತದೆ. ಈ ಶೂಸ್ನಾಗ ಬೇಡ ನಮ್ಗೆ ಸ್ಲಿಪ್ಪರ್ಸ್. ಡೆಲಿವರಿಗೆ ಸ್ಲಿಪ್ಪರ್ ಚಪ್ಪಲ್ ಇಲ್ರಿ ಮೇಡಮ್, ಇಲ್ಲ ರೀ ಡೈಲಿ ಯೂಸ್ಗೆ ಇಲ್ಲಿ ನಡೀತದ್ರಿ. ಅಂದ್ರೆ ಡೈಲಿ ಯೂಸ್ ಅಂತಲ್ಲ, ಒಟ್ಟು ಜೀನ್ಸಿಗೆ ಸೆಟ್ ಆಗುವಂಗ. ಇಲ್ಲವ ನೋಡಿ, ಡೈಲಿ ಯೂಸಿಗೆ ಇಲ್ಲಿ ನಡೀತದೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಲ್ಲಿಂದ ಅಲ್ಲಿ ತನಕ ಇರ್ತದ್ರಿ ಡೈಲಿ ಯೂಸಿಗೆ. ಏನ್ ಪ್ರೈಸ್ ಅದ ಭಯ್ಯ ಇದೆಲ್ಲ? ಸ್ವಲ್ಪ ಚಲೋ ನೋಡಿ ಇದು ಸ್ಲಿಪ್ಪರ್, ನಂಗೆ ಇಷ್ಟ ಆಯ್ತು ಸರ್. ಏನ್ರಿ ಇದ್ರ ಪ್ರೈಸ್? ಓ ಇದ್ರೊಳಗೆ ಸ್ವಲ್ಪ ಸ್ಮಾಲ್ ಸೈಜ್ ಅದೇನು ಭಯ್ಯ? ಓಕೆ. ಓ 30. ಓ ಚೆನ್ನಾಗೈತಿ. ಇದು ಕೂಡ ಸಾಫ್ಟ್ ನೋಡಿ ಸೋಲ್ ನೋಡಿ ಬೇಡ್ರಿ. ಅದು ಚಲೋ ಕಾಣಲಾಗ್ಯದ, ಇದು ಚಲೋ ಕಾಣಲ್ಲ ಮೇಡಮ್. ನಿಮ್ಗೆ ಕರೆಕ್ಟ್ ಆಗೋದ್ರಿ. ಏನು ಪ್ರೈಸ್ ಅದ ಭಯ್ಯ ಇದು? ಅವ್ರಿಗೆ ಆದ್ರೆ ಅವ್ರು ಯಾರಿಗಾರ ಆಗ್ಲಿ, ಇಬ್ರದಾಗ ಒಬ್ಬರಿಗೆ 450 ಎಪ್ಪೋ ಭಾಳ ಐತ್ರಿ. ಆದ್ರೆ 450 ಬ್ರ್ಯಾಂಡೇ ಬಂದ್ಬಿಡ್ತದ. ಮತ್ತೆ ಅದಕ್ಕೆ ಹೋಗ್ಬಿಡ್ತೀವಿ ನಾವು. ಎದಕ್ಕೆ ಮಾರ್ಕೆಟಿಗೆ ಬರ್ತೀವಿ? ಕಡಿಮೆ ಮಾಡಿಬಿಡ್ತೀವಿ. ಪಂಜಾಬ್ ಲ್ಯಾಂಡ್ ನಾವು ಹೋಗಂದ್ರೆ 600-700 ಹೌದು. ನಿಮ್ಮ ಶಾಪ್ ನೇಮ್ ಏನು? ಶಾಪ್ನಾಗಿದೆ ಕಡಿಮೆ. ನೇಮ್ ಏನು, ಹೆಸರೇನು? ಮರಕರಿಗೆ ಅಣ್ಣಗೆ ಗೊತ್ತಾರ. ಹೇಳ್ರಿ ಏನು ಕೊಡೋದು ಹೇಳ್ರಿ ನಮಗೆ. 400 ಕೊಡ್ರಿ. ಇಲ್ಲ ಭಾಳ ಆಯ್ತು 400. ಎಷ್ಟು ಕೊಡ್ತೀರಿ? ಇದು 200-250 ಲಾಸ್ಟ್ ಅಷ್ಟೇ. ಎಷ್ಟೇ ಅದಾವ ಈ ಚಪ್ಪಲ್ ಎಲ್ಲ? ಅಷ್ಟೇ ಫೈನಲ್ ನೋಡಿ.
ಜೀನ್ಸಿಗೆ ಲುಕ್ ಕಾಣಿಸ್ತದಲ್ಲ ಇಸ್ಮೇ ಇನ್ನ ಕೇಳಿಲ್ಲ ಇನ್ನ ಕೇಳೋಣ ಕಲರ್ ಇದು ಅದೇ हाँ साइज करेक्ट है करेक्ट कलर वही आएगा मैडम आपके साइज के हिसाब से कलर आता हो सबके साथ कलर के हिसाब से कलर आता हो ऐसा है वो मिक्स आता है ना कलर चलो ಅದಲ್ಲ और स्टैंडर्ड है मैडम कलर वो गंदा भी नहीं होता आपको कलर वो ग्रे कलर है ना भैया ग्रे गंदा नहीं होता कलर ये इट्स नॉट अ ग्रे इट्स अ लैवेंडर कलर है भैया या लैवेंडर है बोलो तो अलग होता छोड़ो दूसरा कलर है ना भैया नहीं आएगा आपके पैर के हिसाब से कलर आया वो ಸ್ವಲ್ಪ ಹೆಂಗ ಅನ್ಸತ್ತದ ಈ ಕಲರ್ ಇಲ್ಲಿ ಬಿಡು ಹಾ ಸ್ಟ್ಯಾಂಡರ್ಡ್ ಅನ್ಸಬೇಕಾ मैडम स्टैंडर्ड कलर है वो एकदम स्टैंडर्ड कलर है आप कलर क्यों मना ಜಾತ್ರೆ ಅನಿಸ್ಬಿಡ್ರಿ ನಿನ್ಗೆ ಹೆಂಗ ಅನ್ಸತ್ತದ ಬ್ಲ್ಯಾಕ್ ಆದ್ರೆ ಚಲೋ ಆಗ್ತದ ಬ್ಲ್ಯಾಕ್ ಐನಾ ಭಯ್ಯ ब्लैक नहीं आएगा ब्लैक नहीं आएगा ಈ ಥರ ನಂಗೆ ಈ ಥರ ಬೇಕಾಗ್ಯದ ನಂಗೆ ಎಲ್ಲ ಪ್ಯಾಟರ್ನ್ ತೊಗೊಂಡ್ರು ಫೈನಲಿ ಈ ಪ್ಯಾಟರ್ನ್ ಆಗಿ ನೋಡು ಸ್ಟಿಲ್ ಟ್ರೈನೇ ಮಾಡಿಲ್ಲ ಅದಕ್ಕೆ ನಾ ಇಲ್ಲಿ ದುಪ್ಪಟ್ಟ ಕೇಳಿದ್ದೆ ನಂಗೆ ದುಪ್ಪಟ್ಟ ಇಲ್ಲಿ ಮಸ್ತ್ ಮಸ್ತ್ ಅದಾವ ನಾ ಇಲ್ಲೇ ನಾನು ಹೇಳಿದ್ದು ಇಲ್ಲಿ 3 ಪೀಸ್ ಸೆಟ್ ಚಲೋ ಸಿಗ್ತಾವೆ ಪ್ಲಾಜೋ ಕ್ರಾಪ್ ಟಾಪ್ ಆ್ಯಂಡ್ ಆಲ್ ಇಲ್ಲಿನೂ ಸೆಟ್ ಇಲ್ಲಿನೂ ನೋಡಿ ನಾನು ಸೆಟ್ ಇಲ್ಲಿ ಮತ್ತು ಇನ್ನೊಂದು ಮುಂದೆ ಶಾಪ್ ಅದು ನಾನು ಪುಟ್ಟಿವೆಲ್ಲ ನೋಡಿ ಸೆಟ್ಸ್ ಅದಾವ ನೋಡಿ ಸ್ಮೈಲ್ಗ ನೈಸ್ ಅದಲ್ಲ ಈ ಸೆಟ್ ಹಾಂ ಹಿಂಗಿರ್ಬೇಕು ಅದೊಂದು ಚಲೋ ಅದು ಅಲ್ಲಿ ನಮ್ಮ ಮನೆ ಕೇಳಿದ್ದು ಇಲ್ಲೇ ಶಾಪ್ ಈಗ ಇಲ್ಲಿ 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 ಇನ್ನೊಂದು ಇಷ್ಟ ಆಗಿತ್ತು ನಂಗೆ ಇದು ಚಲೋ ಅದು भैया कितना इंग्लिश में बोलो भैया कोई शॉप नेम ಏನಿಲ್ಲ ಇದಕ್ಕೆ ಇದು 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 ಇದನ್ನ ತೋರಿಸ್ ಭಯ್ಯ ಇದು ಇದ್ರೊಳದು ಇದು ಅಲ್ಲ ವೈಟ್ ಅಂಡ್ ಮಿಡಲ್ ಅದಲ್ಲ ಇದು ಹಾಂ ಯೆಲ್ಲೋ ಕಲರ್ ಇವ್ರಿಗೆ ರೀ ಇಲ್ಲ ನಾ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಮೊದಲು ನಾವು ಸಖತ್ತದ ನೋಡಿ ಹೈ ರೇಂಜ್ ಏನು ಬ್ಯಾಡ್ರಿ ಅಷ್ಟೇ ಅದೇನಾ ಅದು ಮಿಡಲ್ ಅದಲ್ಲ ಅದೇ ತೋರಿಸ್ರಿ ನಮಗೆ ಹ್ಞೂ ನಿಮ್ಮ ಶಾಪ್ ನೇಮ್ ಏನದ ಭಯ್ಯ ಶಾಪ್ ನೇಮ್ ಓಕೆ ನಂಗೆ ಮೊನ್ನೆ ಇದ್ರಾಗ ಸುಷ್ಮಾ ಇದ್ರಾಗೆ ಬೇರೆ ಕಲರ್ ಇತ್ತು ಹಾಕಿದ್ರು ನಂಗೆ ಅದು ಇಷ್ಟ ಆಗಿತ್ತು ಚಲೋ ಬಟ್ ಗ್ರ್ಯಾಂಡ್ ರಿಸೆಪ್ಷನ್ಸ್ಗೆಲ್ಲ ಹಿಂಗೆ ನಾವು ಸೈಡ್ ಅದಾದ್ರೆ ಚಲೋ ಅನ್ನಿಸ್ತವೆ ಏ ಅಣ್ಣ ಮತ್ತೆ ಇದು ನೀ ಅದಕ್ಕಿಂತ ಇದು ಲುಕ್ ಅದ ಇದು 1500 ಹೇಳ್ತಿ ಅದನ್ನ ಇದು ಹೇಳಕತ್ತಿರಲ್ಲ ಏನು ಬಟ್ಟೆ ಏನು ನೀ ಮೊನ್ನೆ ನೋಡಿದ್ದಿಲ್ಲ ಸುಷ್ಮಾ ಅಲ್ಲಿ ಗೌತಮ್ದಾಗ ಅದು ಹಂಗೆ ಅಲ್ಲಿನೂ ಹ್ಞೂ ಎಲ್ಲ ಹೆಂಗೆಲ್ಲ ಇರಲಿ ಸುಮ್ಮನೆ ಇಷ್ಟು 100ದಾಗ ಸ್ವಲ್ಪ ಎಜಿಯೋದಾಗೆ ಬರ್ತಾವಲ್ಲ ಮತ್ತು ನೀನು ಇದನ್ನ ಇದು ಪ್ರಿಫರ್ ಮಾಡ್ತೀವಿ ಸೊ ಇದು ಆದಮೇಲೆ ನಾವು ಇಲ್ಲಿ ಆರ್ಚಿಡ್ ಮಾಲಿಗೆ ಬಂದ್ವಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ರಿಲಯನ್ಸ್ ಒಳಗೆ ಸ್ವಲ್ಪ ಇದು ಬೈ ಮಾಡೋದಿತ್ತು ಏನಂತಾರೆ ಗ್ರೋಸರಿ ಅದೆಲ್ಲ ಸೊ ಇಲ್ಲಿ ಏನು ಆ ಥರ ಏನೂ ಬೈ ಮಾಡಲಿಲ್ಲ ಬಟ್ ನಾವು ನೋಡ್ಲಿಕ್ಕತ್ತಿದ್ವಿ ಯಾವ ಥರ ಅದಾವ ಅಂತ ಟ್ರೆಂಡ್ಸ್ ಹೋಗೋದಿತ್ತು ಅದ್ರ ಸಲುವಾಗಿ ಮ್ಯಾಗ ಹೋಗು ನಾನು ಆತಿದ್ದೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ
ಅಂದ್ರೆ ಸುಷ್ಮಾ ಕೇಳಕತ್ತಿದ್ದೆ ಏನರ ಮೂಚಿ ಒಳಗೆ ಏನರ ತೊಗೋತೀನೋ ಅಂತಂದು. ಆಕಿದ್ರೆ ಏನೂ ತೊಗೊಳ್ಳೋದಿಲ್ಲ, ಸಾಕು ಆಕಿ ಕುರ್ತಾ ಸೆಟ್ ಅಲ್ಲಿ ಬಾರ್ಗೇನ್ ಮಾಡಕ್ಕೆ ಸಾಕಾಗಿತ್ತು. ಆಕೆ ನನಗೆ ಭಾಳ ಹೇಳಿಕತ್ತಿದ್ಲು ವೇಲ್ ಇಟ್ಕೊ ಆಕಿಗೇನು ಮತ್ತೆ ಬಿದ್ದು ಬಿಡ್ತೀನೇನೋ ಅದನ್ನು ಬೇಬಿನ ಹೊತ್ಕೊಂಡತ್ತ. ಆಕಿಗೆ ಒಂದು ಕನ್ಸರ್ನ್ ಇದು ತಗೋ ಬಾಟಾ ಅದಕ್ಕೆ ಲೋಬಿ ಆದ್ರು ನೋಡು. ನೋಡಮ್ಮ ಸ್ವೆಟ್ ಶರ್ಟ್ ನಂಗೆ ಅದು ಮೊನ್ನೆ ಬ್ಲ್ಯಾಕ್ ಹಾಕೊಂಡು ಇದು ನಮ್ಗೆ ಇದು ಹೋತಲ್ಲ ಒಂದು ನೀ ಹಾಕೊಂಡಿದ್ದಲ್ಲ ಇದು ಚಿಕ್ಕಮಂಗ್ಳೂರು ಚಾಕ್ಲೇಟ್ ಮೇಡಮ್ ಓಕೆ. ಸಾಕೋಸ್ ಗುಂಡ ಗುಂಡಿ ಗುಂಡಿ ವೇಲ್ 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 ಗುಂಡು ಬಂದಿದೆ